ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಲೋಚನ್ ಅವರೇ, ನಿಮ್ಮ ಒಂದು ಕೋ ಆಕ್ಟ್ರೆಸ್ ಆಗಿ ಮಾಡಿರುವಂತಹ ಹೀರೋಯಿನ್ ಸನಾತಿನಿ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಸನಾತಿನಿ ಅವರು ಅದ್ಭುತವಾದ ಕಲಾವಿದೆ. ಓಕೆ. ಅವ್ರ ಎಕ್ಸ್ಪ್ರೆಷನ್ ಪ್ರತಿಯೊಬ್ರು ಅವ್ರಿಗೆ ಅಭಿಮಾನಿಗಳಾಗ್ಬಿಟ್ರಲ್ಲಿ. ನಾನು ಅಭಿಮಾನಿ. ಲೈವ್ ಆಗಿ ನೋಡ್ಬೇಕಾರೆ ಅವ್ರನ್ನ ನಿಜವಾಗ್ಲೂ ಪ್ರತಿಯೊಬ್ರು ಇಂಪ್ರೆಸ್ ಆಗ್ತಾ ಇದ್ರು. ಅಪ್ಲಾಸ್ ಪ್ರತಿಯೊಂದು ಶಾಟ್ಗೂ ಅಪ್ಲಾಸ್ ಬರ್ತಾ ಇತ್ತು ಅವ್ರಿಗೆ. ಅಷ್ಟು ಇನ್ವಾಲ್ವ್ಮೆಂಟ್, ಪಾತ್ರಕ್ಕೆ ಏನ್ ಬೇಕು ಅಷ್ಟೇ. ಓವರ್ ರಿಯಾಕ್ಟ್ ಮಾಡೋದು ಇಲ್ಲ ಕಡಿಮೆ ಮಾಡೋದು, ಆತರ ಒಂದ್ ಶಾಟ್ ಅಲ್ಲೂ ಒಂದ್ ಫ್ರೇಮ್ ಅಲ್ಲಿ ಅವ್ರು ಮಾಡ್ಲಿಲ್ಲ. ಪಾತ್ರಕ್ಕೆ ಏನ್ ಬೇಕು ಡೈರೆಕ್ಟರ್ ಏನ್ ಹೇಳಿದ್ರು ಅಷ್ಟೇ ಮಾಡಿದ್ದಾರೆ. ಪ್ರತಿಯೊಬ್ರು ಫ್ಯಾನ್ ಅವ್ರಿಗೆ ಅವರು ಆಕ್ಟಿಂಗ್ ಮಾಡ್ಬೇಕಾರೆ. ಆಕ್ಟಿಂಗ್ ಅಂತ ಹೇಳ್ಬಾರ್ದು, ನ್ಯಾಚುರಲಿಟಿ ನೈಜವಾಗಿ ಮಾಡ್ತಾರು. ತುಂಬಾ ಒಳ್ಳೆಯವರು. ಇನ್ ಟೈಮ್ ಶೂಟಿಂಗ್ ಅವ್ರ ಕೆಲಸ ಏನು, ಅವ್ರು ಏನ್ ಮಾಡ್ಬೇಕು ಅಷ್ಟೇ. ಅವ್ರ ಕೆಲಸ ನೋಡ್ತಾ ಇದ್ರು, ಸಖತ್ ಇನ್ವಾಲ್ವ್ಮೆಂಟ್ ಕೆಲಸ ಮಾಡ್ತಾ ಇದ್ರು, ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಎಲ್ಲರಿಗೂ ಅವ್ರು ಬಂದ್ರೆ ಖುಷಿ, ಅವ್ರ ಶಾರ್ಟ್ ಇದ್ರೆ ಖುಷಿ. ಎಲ್ರು ನಿಂತ್ಕೊಂಡು ನೋಡ್ತಾ ಇದ್ರು, ಕ್ಯೂರಿಯಸ್ ಆಗಿ ನೋಡ್ತಾ ಇದ್ರು ಹೆಂಗ್ ಮಾಡ್ತಾರೆ. ಎಕ್ಸ್ಪ್ರೆಷನ್ಸ್ ಅಂತೂ ಅದ್ಭುತ, ಬ್ಯೂಟಿಫುಲ್ ಆರ್ಟಿಸ್ಟ್. ಓಕೆ. ಇನ್ನು ಧೀರಜ್ ಅವರೇ, ಸನಾತನಿ ಅವರನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇಂಥದೇ ಒಂದು ಕ್ಯಾರೆಕ್ಟರ್ಗೆ, ನಾನು ಈ ರೀತಿಯಾದಂತಹ ಒಂದು ಪಾತ್ರಕ್ಕೆ ಇವರು ಸನಾತನಿ ಅವರು ನಮಗೆ ಸೂಟ್ ಆಗ್ತಾರೆ ಈ ಒಂದು ಕ್ಯಾರೆಕ್ಟರ್ಗೆ ಅಂತ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಸನಾತನಿ ಅವ್ರ ಬಗ್ಗೆ ಇನ್ನು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಾವು ಈ ನಮ್ಮ ಸಿನಿಮಾಗೆ ನಾಯಕಿ ಹುಡುಕೋ ಆಟದಲ್ಲಿ ಇದ್ದಾಗ ತುಂಬಾ ಒಂದು ಎಲ್ಲ ಏನೋ ಒಂದಿದೆ, ಈ ಒಂದು ಹುಡುಕಾಟದಿಂದ ಏನೋ ಒಂದು ಮರ್ಮ ಇದೆ, ನಿಮ್ಮಿಬ್ರ ನಗುವಿನ ಹಿಂದೆ ಒಂದು ಮರ್ಮ ಇದೆ ಅಂತ ನನಗಂತೂ ಗೊತ್ತಾಗ್ತಾ ಇದೆ. ಯಾರು ನಂಬಲ್ಲ ಅನ್ಕೋತೀನಿ, ಮೋಸ್ಟ್ಲಿ 200 ಜನ ನೋಡಿದೀವಿ. ಓಕೆ. ಅದು ಏನಂದ್ರೆ ಇವ್ರಿಗೆ ಇನ್ನೊಬ್ರು ಸ್ನೇಹಿತರಿದ್ರು, ಅವರು ಇನ್ವಾಲ್ವ್ಮೆಂಟ್ ಜಾಸ್ತಿ. ಇವರು ಕರ್ಕೊಂಡ್ಬಂದವರು ಸಾರ್ ಅವ್ರಿಗೆ ಆಸಕ್ತಿ ಸ್ವಲ್ಪ ಓಕೆ ಅಂದಾಗ ಅವರು ಬಂದವ್ರನ್ನ ನಾನಾ ತರ ಪ್ರಶ್ನೆ ಕೇಳೋರು. ಸಾರ್ ಇದು ಅವಾಗ ಆತರ ಕೇಳೋದು. ಮತ್ತೆ ಒಂದೇನಂತಂದ್ರೆ, ಈಗ ಒಂದು ಜನರಲ್ ಆಗಿ ನಾವು ಒಬ್ರನ್ನ ನೋಡಿದ ತಕ್ಷಣ ನಮ್ಗೊಂದು ಭಾವನೆ ಮೂಡುತ್ತೆ. ಅದು ನಮಗೆ ಒಂದು ಪಾತ್ರನ ಕೊಡೋರ್ಗೆ ಮಾಡೋರ್ಗೆ ಒಂದು ಕಲ್ಪನೆ ಕ್ರಿಯೇಷನ್ ಆಗುತ್ತೆ. ಅದು ನಾನು ಅಷ್ಟು ಜನ ನೋಡಿದಾಗ ಕೆಲವರು ಬೇರೆ ಬೇರೆ ತರ ಇನ್ಫ್ಲೂಯೆನ್ಸ್ ಆ ತರದ್ದು ಇದೆಲ್ಲ ಬಂದ್ರು, ಅದೆಲ್ಲ ಆದ್ರೂ ಆಗ್ಲಿಲ್ಲ. ಅದಾದ್ಮೇಲೆ ನಾವು ಹೀಗೆ ನೋಡ್ಕೊಂಡು ಹೋಗ್ತಾ ಇರುವಾಗ ಡಿಲೇನೂ ಬೇರೆ ಆಗ್ತಾ ಇತ್ತು. ಸಾರ್ ಇಲ್ಲ, ಅವ್ರಿಗೆ ನಿಮ್ ಸ್ನೇಹಿತರನ್ನ ಅವಾಯ್ಡ್ ಮಾಡಿ, ಇಲ್ಲ ನಾವು ಫೈನಲ್ ಮಾಡೋಣ. ಏನಾಯ್ತಾರೆ, ನಾವು 200 ಜನ ನೋಡಿದ್ವಲ್ಲ, 200 ಜನ ನೋಡಿದ್ರಲ್ಲಿ ಇಬ್ಬರು ಕರೆಕ್ಟ್ ಆಗಿ ನಮ್ಗೆ ಅನಿಸ್ತು. ಒಬ್ರು ಸರ್ ಅವರು ನಟ ಈಗ ಒಂದು ಮೂವಿ ಮಾಡಿದ್ರಲ್ಲ ಸರ್, ಇವರು ನಭಾ ನಟೇಶ್ ಅವರು ಮತ್ತೆ ಸನಾತನಿ ಅವರು ನಮ್ಗೆ ಇಷ್ಟ ಆಗಿದ್ವಿ ಇವ್ರಿಬ್ರೆ. ಬಿಫೋರ್ ನಭಾ ನಟೇಶ್ ಅವ್ರನ್ನ ಮೀಟ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಅದಕ್ಕೊಂದು ಲಿಂಕ್ ಅಂದ್ರೆ, ನಾನು ಅಭಿನಯ ತರಂಗದ ಸ್ಟೂಡೆಂಟ್ ನಾನು. ಸೊ ಅಲ್ಲಾಗಿ ನನಗೆ ಒಂದು ಅಭಿಮಾನ, ನನ್ನ ಸ್ಕೂಲು ನಾನು ಓದಿದ್ದು ಶಾಲೆಯಿಂದ ಇರ್ತಾರೆ ಅಂತ ಗೌರಿ ಮೇಡಮ್ ಅಂತಿದ್ದಾರೆ. ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿದಾಗ ಸರಿ ಈ ತರ ಒಂದು ಹೊಸ ಬ್ಯಾಚ್ ಇದೆಂದ ನೋಡಿದಾಗ ನಭಾ ನಟೇಶ್ ಅವರು ಸ್ವಲ್ಪ ಕರೆಕ್ಟಾಗಿ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅನ್ನೋಷ್ಟು ಅವ್ರ ಹತ್ರ ಮಾತಾಡೋದು ಓಕೆ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಏನಾಯ್ತಂದ್ರೆ ಆ ಟೈಮ್ನಲ್ಲಿ ಏನೋ ಆಗಿ ನಮಗೆ ಆ ಟೈಮ್ ಅವರು ಸಿನಿಮಾಗೆ ನಾನು ಬರೋಕ್ಕಾಗಲ್ಲ ಸರ್, ಈ ತರ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇದೆ, ಸೊ ಈ ಡೇಟ್ ಆದ್ಮೇಲೆ ಆದ್ರೆ ನಾನು ಮಾಡ್ಕೊಡ್ತೀನಿ ಅಂದ್ರು. ಬಟ್ ಇಲ್ಲಿ ನಮ್ಗೆ ಆ ತರ ಪರಿಸ್ಥಿತಿ ಇರಲಿಲ್ಲ. ಹಂಗಾಗಿ ಸರಿ ಅವ್ರನ್ನ ಡ್ರಾಪ್ ಮಾಡಿ ಇನ್ನ ಬೇರೆಯವ್ರು ನೋಡ್ಬೇಕು ಅನ್ನೋವಾಗ ಇವ್ರದ್ದು ಸನಾತನಿ ಅವ್ರ ನಂಬರು ಇನ್ನೊಬ್ರು ಕೋಆರ್ಡಿನೇಟರ್ ಹೇಳಿದ್ರು. ಸೊ ಅವ್ರನ್ನ ನಾವು ಮೀಟ್ ಮಾಡಿದ್ರು. ಮೀಟ್ ಮಾಡಿದಾಗ ನಾನು ಅವ್ರನ್ನ ನೋಡ್ತಿದ್ದಂಗೆ ಒಂದ್ ಏನೋ ಅನಿಸ್ತು, ಓಕೆ ಇವ್ರು ನಮ್ ಪಾತ್ರಕ್ಕೆ ನೋಡಿದ ಕೂಡಲೇ ಅವರು ಕಾಫಿ ಡೇನಲ್ಲಿ ಮೀಟ್ ಮಾಡಕ್ ಕರೆದ್ರು ಇದ್ರ ಹತ್ರ. ಅಲ್ಲಿ ಅವ್ರು ಬರ್ತಿದ್ದಂಗೆ ಅವರು ಅವ್ರ ಬ್ರದರ್ ಜೊತೆಗೆ ಬಂದಾಗ ನಾನು ಅಂದೆ, ಓಕೆ ಸರ್ ಇವ್ರಿಗೆ, ಯಾಕೆಂದ್ರೆ ಈ ನಮ್ಮ ಇವ್ರ ಹೈಟು ಯಾಕಂದ್ರೆ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ರೀಸನ್ಗೋಸ್ಕರ ಅದನ್ನೆಲ್ಲ ನಾವು ಇದು ಮಾಡ್ತೀವಿ. ಆದ್ರೆ ನೋಡೋ ಆಡಿಯನ್ಸ್, ನಾನು ಸಿನಿಮಾಗಳನ್ನ ನೋಡೋದು ಇವತ್ತೂ ಆಡಿಯನ್ಸ್ ಜೊತೆಗೆ. ನಾವ್ ಯಾವುದೇ ಒಂದು ಪ್ರೈವೇಟ್ ಆಗಿ ಹೋದ್ರು ನಾನು, ಯಾಕೆಂದ್ರೆ ನಿಜವಾದ ಎಂಜಾಯ್ಮೆಂಟ್, ನಿಜವಾದ ಏನ್ ಸ್ಥಿತಿಗತಿನ ಆಡಿಯನ್ಸ್ ಜೊತೆಗೆ ನೋಡಿದ್ರೆ ನನ್ಗೆ ಆ ಫೀಲ್ ಆಗೋದು. ಇವತ್ತು ನಾನು ಎಲ್ಲಾ ಸಿನಿಮಾಗಳನ್ನೂ ತುಂಬಾ ಕ್ರೌಡ್ ಇರುವಾಗ ಆಡಿಯನ್ಸ್ ಜೊತೆ ಹೋಗ್ಬಿಟ್ಟು ಆಡಿಯನ್ಸ್ ತರನೇ ನೋಡಿ ಫೀಲ್ ಮಾಡ್ತೀನಿ. ಅವಾಗ ಒಂಥರ ನೋಡೋ ಹೀರೋ ಇಷ್ಟ ಅವ್ರ ಇಂದ ಆಗ್ಬಿಟ್ಟವ್ರೆ ಡೈರೆಕ್ಟ್ ಮ್ಯಾಚ್ ಆಗಬಾರ್ದು. ಬಟ್ ನಾವ್ ಏನೋ ಮಾಡ್ಬೋದು, ಶೂಟಿಂಗ್ ಎಲ್ಲ ಅವ್ರು ಮ್ಯಾಚ್ ಮಾಡಿ ಒಂದೇ ತರ ತೋರಿಸಿ ಏನೋ ಮಾಡ್ಬೋದು. ಬಟ್ ರಿಯಲ್ ಆಗಿ ಗೊತ್ತಿರುತ್ತೆ ಆಡಿಯನ್ಸ್ಗೂ. ಇವತ್ತು ನನ್ನ ಪ್ರಕಾರ ಆಡಿಯನ್ಸ್ ನಮಗಿಂತ ತುಂಬಾ ಅಲ್ಟಿಮೇಟ್ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಶಾರ್ಟ್ ಟು ಶಾರ್ಟ್ ಹೇಳ್ತಾರೆ, ಇದು ಟ್ರಾಲಿ ಹಾಕೋರೆ, ಇದು ಕ್ರೇನ್ ಹಾಕೋರೆ ಅಂತ. ಯಾಕೆಂದ್ರೆ ನಮ್ಮ ಇನ್ನೊಂದು, ನಾನು ಈಗಲೂ ಎಲ್ಲಾ ಮೀಡಿಯಾದವ್ರಿಗೂ ಈ ಮೂಲಕ ಅವಕಾಶ ಸಿಕ್ಕೋದ್ರಿಂದ ಕೇಳ್ಕೊಂತೀನಿ, ಯಾವತ್ತು ಕೆಲವು ಗುಟ್ಟುಗಳನ್ನ ಬಿಟ್ಟಬಾರ್ದು.
ಇವತ್ತು ತಮಿಳ್ನಾಡಾಗ್ಲಿ ಹೈದರಾಬಾದ್ ಆಗ್ಲಿ ಸಿನಿಮಾಕ್ಕೆ ಕ್ರೇಜ್ ಯಾಕೈತೆ ಅಂದ್ರೆ ಅಲ್ಲಿ ಕೆಲವು ಮೂಲಗಳನ್ನ ಅವ್ರು ತೋರಿಸ್ತಾ ಇಲ್ಲ. ಇನ್ನು ಸ್ಟುಡಿಯೋ ದೊಡ್ಡ ಕಟ್ಟಿ ಚಿತ್ರೀಕರಣ ಯಾಕೆ ಮಾಡ್ತಾರೆ ಅಂದ್ರೆ ಎಲ್ಲಾನು ಗೊತ್ತಾದ್ಮೇಲೆ ಜನಕ್ಕೆ ಇಷ್ಟೇನಾ ಅನ್ನಿಸ್ತಾರೆ. ಯಾಕಂದ್ರೆ ಅದಕ್ಕೆ ನನ್ಗೆ ಲೈವ್ ಒಂದು ಫ್ಯಾಮಿಲಿ ಅವರು ನನ್ನ ಎದುರಿಗೆ ಮಾತಾಡಿದ್ದನ್ನ ಮಾತಾಡಿದಾಗ ನಂಗೆ ತುಂಬಾ ಹರ್ಟೆ ಆಗೋಯ್ತು. ಏನೋ ಕಾರಣಕ್ಕೆ ಅವ್ರ ಮನೆಗೆ ಹೋದೆ, ಬರ್ತಾ ಇತ್ತು ಅವರು ಈ ತರ ಆಗಿದ್ರೆ ನಾನು ಆ ಸಿನಿಮಾನೇ ನೋಡ್ತಾ ಇರ್ಲಿಲ್ಲ ಅಂತ. ನನ್ಗೆ ಏನು ಯಾವ ಸಿನಿಮಾನ ಅಂದ್ಬಿಟ್ಟು ಏನ್ ಮೇಡಮ್ ಏನಕ್ಕೆ ಅಂತಂದ್ರೆ ಬಾಹುಬಲಿ ಸಿನಿಮಾ ಈ ತರದ್ದೆಲ್ಲ ಐತೆ, ಅವ್ನು ನಾವೇನೋ ನಿಜವಾಗ್ಲೂ ಹಂಗ್ ಹೋಗವನೆ ಆ ತರ ಎಲ್ಲ ನೀರಿಂದ ಹೋಗವನೆ ಅಂದ್ರೆ ಇವ್ರ ಹಗ್ಗ ಹಾಕಿ ಕಳ್ಸ್ಬಿಡೋದ ಅಂತ. ಅವರೇ ಆಡಿಯನ್ಸ್ ನ ಚೀಟ್ ಮಾಡಬಾರ್ದು ಅಂತ CG ಅಂತ ಅವರೇ ಕೊಡ್ತಾ ಇದ್ರು. ಅದು ಈಗ ಸಿನಿಮಾದಲ್ಲಿ ನಡೆಯೋದೇನೆ, CG ನಡೆಯೋದೇನೆ. ಜನ ಇವ್ರು ಹೇಳ್ದಂಗೆ ಆಡಿಯನ್ಸ್ ತುಂಬಾ ಬುದ್ಧಿವಂತರಿದ್ದಾರೆ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳುವಂತದ್ದು ಆಡಿಯನ್ಸ್ಗೆ ತುಂಬಾ ಇರುತ್ತೆ. ನೀವು ಹೇಳ್ದಾಗೆ ತುಂಬಾ ಬುದ್ಧಿವಂತರು ಇರುತ್ತಾರೆ. ಬಟ್ ನನಗನ್ಸಿದ ಪ್ರಕಾರ ನಾವು ಕಷ್ಟಪಟ್ಟು ಏನೋ ಸಿನಿಮಾ ಮಾಡ್ತೀವಿ, ಏನೋ ಮಾಡ್ತೀವಿ. ಈಗ ನಿಮ್ ಸ್ಟುಡಿಯೋ ಹೊರಗಡೆ ಎಲ್ಲ ಕಾಣಿಸ್ತಿದೆ, ಬಟ್ ಸ್ಟುಡಿಯೋನ ಎಲ್ಲಾರ್ಗು ಕರ್ಕೊಂಡ್ ನಾವು ತೋರ್ಸಲ್ಲ. ಈ ಕೆಲಸ ಮಾಡಬಾರ್ದು ಅಂತ ನನ್ನ ಒಂದು ವೈಯಕ್ತಿಕ. ಯಾಕೆಂದ್ರೆ ಅದಕ್ಕೆ ಓವರ್ ಆಲ್ ಎಲ್ಲ ಒಂದ್ ಕಡೆ ನಮ್ಗೆ ತೊಂದರೆ ಅಂದ್ರೆ ಜನಕ್ಕೆ ಆ ಕ್ಯೂರಿಯಾಸಿಟಿ ಕಳ್ಕೊಂಡ್ಬಿಡ್ತಾರೆ. ಯಾವುದೇ ಒಂದು ವಸ್ತು ಬಗ್ಗೆ ನಾವು ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾಗ ಮಾತ್ರ ಅದ್ರ ಬಗ್ಗೆ ಕ್ರೇಜ್ ಜಾಸ್ತಿ ಇರುತ್ತೆ. ಅದನ್ನ ಆ ಮೂಲಕ ಮಾಡಿದ್ರೆ ನಾವು ಆತರ ಇನ್ನ ಜಾಸ್ತಿ ಒಂದು ಆಡಿಯನ್ಸ್ ಹಂಗೆ ಉಳ್ಕೊಂತಾರೆ ಅನ್ನೋ ಒಂದು ಐಡಿಯಾಸ್. ಸೊ ಹಂಗಾಗಿ ಅವರು ನಾನು ನೋಡ್ದಕ್ಕೆ ಅವರು ಓಕೆ ಇವರೇ ಮಾಡಿಸ್ಬೋದು ಅಂದಾಗ ಅವ್ರ ಹತ್ರ ಮಾತಾಡಿದೆ. ಸೊ ಅವರೆಲ್ಲ ಆಮೇಲೆ ನಾನು ಹೇಳಿದೆ ನಮ್ದು ಕಾನ್ಸೆಪ್ಟ್ ಹಿಂಗಿದೆ, ಇದ್ರಲ್ಲೆಲ್ಲ ಕೆಲವು ಲೈವ್ಗಳು ಮಾಡಬೇಕು. ಅದಕ್ಕೆ ಅವರೆಲ್ಲ ಒಪ್ಕೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ಅವರು 3-4 ಸಿನಿಮಾ ಮಾಡಿದ್ರು ಹಿಂದೆ, ಅದನ್ನ ನೋಡಕ್ ಕೇಳಿದ್ರು. ನಾನು ಅದ್ರಲ್ಲಿ 1-2 ಸಿನಿಮಾ ಕ್ರೇಜಿ ಕುಟುಂಬ ಅದೆಲ್ಲ ನೋಡಿದೆ. ಸೊ ಓಕೆ ಅನ್ನಿಸ್ತು. ಸೊ ನಮ್ಮ ಒಂದು ಏನ್ ನಿರೀಕ್ಷೆ ಇತ್ತು ಅದನ್ನ ಅವರು ಯಥಾವತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಟ್ರು. ಅದರಲ್ಲಿ ಒಂದು ಜೇನ್ ಬಿಚ್ಚೋದು ಒಂದು ಇದೆ. ಸೆಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲ ಆದ್ಮೇಲೆ ಈ ಕ್ಯಾಮ್ರಾಮನ್ ಎಲ್ಲ ರೇಗಿಸ್ತಾ ಇದ್ರು. ನಾಗೇಶಾಚಾರ್ಯ ಅಂತ ಹೇಳಿ ಕ್ಯಾಮ್ರಾಮನ್ ಅವರೆಲ್ಲ ಎಲ್ಲಿ ಇವ್ರನ್ನ ಮೇಲೆ ಕಳ್ಸಕ್ಕೆ ಏಣಿ ಎಲ್ಲಿ ಅಂದ್ರು. ಯಾರು ಏಣಿ ಎಲ್ಲಿ ಸರ್ ಅವರೇ ಎತ್ಬೇಕು. ಏನೋ ಅವರೇ ಹತ್ತುತ್ತಾರ, ನಿಜವಾಗ್ಲೂ ಹತ್ತಿಸ್ತೀರಾ? ಇವತ್ತು ಲೋಕೇಶ್ ಅವರೇ ಶೂಟಿಂಗ್ ಇನ್ನೊಂದ್ ದಿವಸ ಮುಂದಕ್ಕೆ ಹೋಗುತ್ತೆ ಕನ್ಫರ್ಮ್ ಅಂತ ಅವ್ರು ಎಗ್ಸಿದ್ರು. ಯಾಕೆಂದ್ರೆ ಇವ್ರು ಯಾರಿಗೂ ಗೊತ್ತಿಲ್ಲ ಅವ್ರು ನಾವ್ ಹೇಳಿದೀವಿ ಅವ್ರು ಹತ್ತುತ್ತಾರೆ ಅಂತ. ಆದ್ರೂ ಹಗ್ಗನ ಥ್ರೋ ಮಾಡಿ ಅದೆಲ್ಲ ಆದ್ಮೇಲೆ ಅವರೇ ಲೈವ್ ಮರನ ಅಷ್ಟು ಹತ್ತಿದ್ದಾರೆ. ಅದು ಸಿನಿಮಾದಲ್ಲೂ ಇದೆ, ಅದು ಕಾನ್ಸೆಪ್ಟ್ ಪ್ರಕಾರನೇ ಮಾಡಿದೀವಿ. ಹಂಗಾಗಿ ಯಾಕೆಂದ್ರೆ ಈ ಓವರ್ ಆಲ್ ಸಿನಿಮಾದಲ್ಲಿ ಈ ಕುಸುಮಾಲೆ ಅನ್ನೋ ಕ್ಯಾರೆಕ್ಟರ್ ಇವ್ರದ್ದು ಸನಾತನಿಯವರು, ಅವರೇ ಒಂದು ಮೇಯ್ನ್ ಒಟ್ಟಾರೆ ಪ್ರಕೃತಿಯ ಪ್ರತಿರೂಪ. ಒಂದು ಹೆಣ್ಣಿಗೆ ಲಾಸ್ಟ್ ಅಲ್ಲಿ ನಾವು ಹೋಲಿಸಿದೀವಿ. ಈ ಏನು ಪ್ರಕೃತಿ ಇದೆ ಅದನ್ನ ಒಂದು ಹೆಣ್ಣಿನ ರೂಪ ಕೊಟ್ಟು ಆ ಕ್ಯಾರೆಕ್ಟರ್ನ ಅಲ್ಲಿ ತೋರಿಸಿದ್ದೀನಿ ನಾನು. ಸೊ ಹಂಗಾದಾಗ ಅವ್ರದೇ ಮೇಜರ್. ಅವ್ರು ಬಿಟ್ರೆ ಮಾದಜ್ಜ ಅಂತ ರಮೇಶ್ ಭಟ್ ಸಾರ್ದು ಕ್ಯಾರೆಕ್ಟರ್. ಹಂಗಾಗಿ ಇವರು ಎಲ್ಲಾ ದಿನಗಳಲ್ಲೂ ಎಲ್ಲ ಇದರಲ್ಲೂ ತುಂಬಾ ಹೇಳಿದ್ರಲ್ಲ, ಈಗ ಅವ್ರು ಹೇಳ್ದಂಗೆ ಎಲ್ಲ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ಈಗ ನಮ್ ಮುಂದಕ್ಕೂ ಸ್ವಲ್ಪ ಸಹಕಾರ ಕೊಡ್ಬೇಕು. ಹಂಗಾಗಿ ಬಿಸಿಯಿಂದ ಸಿಗ್ತಾ ಇಲ್ಲ ಅವರು. ವೆರಿ ನೈಸ್. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ರಿ. ಖಂಡಿತವಾಗ್ಲೂ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತೀನಿ. ಅದಕ್ಕೂ ಮೊದಲು ಚಿತ್ರದ ಮತ್ತೊಂದು ಹಾಡು ನಿಮ್ಗೋಸ್ಕರ. ಓಕೆ, ಚಿತ್ರದ ಮತ್ತೊಂದು ಸೂಪರ್ವಾದ ಹಾಡನ್ನ ನೋಡಿದ್ವಲ್ವಾ. ಜನಪದ ಸೊಗಡನ್ನ ಇಲ್ಲಿ ನಾವು ನೋಡಿದ್ವಿ ಈ ಒಂದು ಸಾಂಗ್ ನಲ್ಲಿ. ಅದಕ್ಕೂ ಮೊದಲು ನಾವು ಇನ್ನಷ್ಟು ವಿಚಾರಗಳನ್ನ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೋದಿದೆ. ತುಂಬಾ ವಿಚಾರಗಳು ತಿಳಿಸ್ತಾ ಇದ್ದಾರೆ. ಹಿಡನ್ ಸೀಕ್ರೆಟ್ಸ್ ಅನ್ನ ಕೂಡ ಈಗ ಬಯಲು ಮಾಡ್ತಾ ಇರುವಂತದ್ದು ನಿರ್ದೇಶಕರು ಹಾಗೆ ನಾಯಕರು. ಈ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ.